ಸರ್ ಸ್ವಲ್ಪ ಸರಿ ನೋಡಿ ಎಲ್ಲ ನಿಂತ್ಕೊಂಡು ಕಾಡನ್ನು ಬೆಳೆಸಿ ಹಸಿರೇ ಆರೋಗ್ಯವೇ ವಿಶ್ವಾದ್ಯಂತ ನಡೀತಾ ಇದ್ದು ಈ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ನಮ್ಮ ಸಾರ್ವಜನಿಕರಲ್ಲಿ ಮೂಡಿಸುವಂಥದ್ದು ನಮ್ಮ ಪುರಸಭೆ ಹಾಗೂ ನಮ್ಮ ಇಲ್ಲಿ ಕಂಪ್ನಿಯಿಂದ ನಡೀತಾ ಇರುವಂಥದ್ದು ಭಾಳ ಹೆಮ್ಮೆ ಪಡುವಂಥ ವಿಷಯ. ಈ ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ಉತ್ತಮವಾದಂಥ ಪರಿಸರವನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಅತ್ತಿಬೆಲೆಯ ಎಲ್ಲ ಸಾರ್ವಜನಿಕರ ಕರ್ತವ್ಯ ಜವಾಬ್ದಾರಿಯಾಗಿದೆ. ಎಲ್ಲಂದರಲ್ಲಿ ಕಸ ಹಾಕುವಂಥದ್ದು ಭಾಳ ಕೆಟ್ಟ ವ್ಯವಸ್ಥೆ. ಈ ಒಂದು ತಮ್ಮ ಮನೆಗಳಲ್ಲಿ ಏನು ಕಸ ಬೀಳುತ್ತೋ ಅದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ 4 ವಿಭಾಗವಾಗಿ ವಿಂಗಡಿಸಿ ನಮಗೆ ಪುರಸಭೆ ಕೊಡುವಂಥದ್ದು ಎಲ್ಲರೂ ನೀಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. ಎಲ್ಲ ಸಾರ್ವಜನಿಕರು ಏನು ಹಸಿ ಕಸ, ಒಣ ಕಸ ಮತ್ತು ಸ್ಯಾನಿಟರಿ ಕಸ ಮತ್ತು ವಿಶೇಷ ಕಾಳಜಿ ಕಸ ಅಂತ 4 ವಿಭಾಗ ಏನಿದ್ದಾವೆ ಅದನ್ನು ತಮ್ಮ ಹಂತದಲ್ಲೇ ತಮ್ಮ ಮನೆಗಳಲ್ಲೇ ವಿಂಗಡಣೆ ಮಾಡಿ ನಮಗೆ ಕೊಟ್ಟರೆ ನಾವು ಅದನ್ನು ವಿಲೇವಾರಿ ಮಾಡುವಂಥ ಕೆಲಸ ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ಎಲ್ಲಂದ್ರೆ ಅಲ್ಲಿ ಹೆಂಗೆ ಬೇಕಂಗೆ ಒಟ್ಟಿಗೆ ಕೊಟ್ಟರೆ ಅದನ್ನು ನಾವು ವಿಲೇವಾರಿ ಮಾಡುವಂಥದ್ದು ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕಟ್ಟುನಿಟ್ಟಿನ ಆದೇಶ ಮಾಡಿದೆ. ಎಲ್ಲರೂ ಕಡ್ಡಾಯವಾಗಿ ವಿಂಗಡಣೆ ಮಾಡಿ ಕೊಡಲೇಬೇಕು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಅರಿವಿರಲಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಒಳ್ಳೆಯ ದಿನ ಯಾವಾಗೂ ಯೂಸ್ ಮಾಡೋಕ್ಕಲ್ಲ. ಮುಂಚೆ ಪರಿಸರ ದಿನಕ್ಕೂ ಈಗಿನ ದಿನಕ್ಕೂ ಲಕ್ಷಾಂತರ ಗಿಡ ಉಣೆ ಇವತ್ತು ಪರಿಸರದೇ ಮೇಯ್ನ್ ಬೇಕಾಗಿರೋದು. ಅದರಿಂದ ಇವತ್ತು ನಮ್ಮ ATC ಕಂಪ್ನಿಯವರು, ನಮ್ಮ ಪುರಸಭೆ ಎಲ್ಲರೂ ಬಂದಿಲ್ಲಿ ಇವತ್ತು ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಇದು 3ನೇ ಕಾರ್ಯಕ್ರಮ. ಬೆಳಗ್ಗೆ ಮಿಡ್ಲ್ ಸ್ಕೂಲ್ ಹತ್ರ ಹೋಗಿ ನಾವು ಚೀಫ್ ಆಫೀಸರು ತಂಡ ಎಲ್ಲ ಹೋಗಿ ಮುಗಿಸ್ಕೊಂಬಂದ್ರಿ. ಇವತ್ತು ಅದೇ ಥರ ಈ ಲೇಔಟನ್ನು ಹೊಸ್ದಾಗೈತೆ, ಇಲ್ಲಿ ಸಹ ಅದೇ ಥರ ಮಾಡಿ ಇವತ್ತು ಗಿಡ ಇಕ್ಕೋದಲ್ಲ ನಾವು ಹೆಚ್ಚು ಅದನ್ನ ಕಾಪಾಡಬೇಕು. ದಯವಿಟ್ಟು ಆ ಕಂಪ್ನಿಯವರಾಗ್ಬೋದು, ನಮ್ಮ ಪುರಸಭೆ ಆಗಲಿ, ಇಲ್ಲಿರೋ ಸ್ಥಳೀಯರು ನಮ್ಮ ಅವಸರಣ ಆಗ್ಬೋದು, ಗಿಡ ಇಕ್ಬಿಟ್ಟು ಹೋದರೆ ಪ್ರಯೋಜನ ಇಲ್ಲ. ಅದು ಮುಂದಿನ ಕಾಪಾಡ್ಕೊಂಡೋಗ್ಬೇಕು. ನೀರಟ್ಟಿ ಮಕ್ಕಳು ಬೆಳೆಸೋಂಗೆ ಬೆಳಗ್ಗೆ ಮಾತ್ರ ಪರಿಸರ ಆಗ್ತೈತೆ. ಏನೋ ಬಿಟ್ಟಿದ್ದೀರಿ ಮಾಡ್ಕೊಂಡು ಹೋಗುತ್ತೆ, ಬಿಟ್ಬಿಟ್ಟು ದಯವಿಟ್ಟು ಏನೋ ಭಾವಿಸ್ಕೊಡ್ದು ಎಲ್ಲರದು ನಮ್ಮದು ಕೂಡ ಜವಾಬ್ದಾರಿ ಎಲ್ಲ ಸೇರಿ ಆ ದಿನಾನ ಮುಂದಿನ ದಿನಗಳ ಹಿಂಗೆ ಉಳಿಸ್ಕೊಂಡು ಏನು ಇವತ್ತು ಈ ಪರಿಸರದ ದೊಡ್ಡ ನಮ್ಮ ಸಮಸ್ಯೆ ಆಗಿತ್ತು. ಪಂಚಾಯತಿ ಇದ್ದಾಗ ಎಲ್ಲಿ ನೋಡಿ ಕಸ ಹಾಕೋಕ್ಕೆ ಜಾಗ ಇರಲಿಲ್ಲ. ಈಗ ಪುರಸಭೆ ಆದಮೇಲೆ ಸುಮಾರು ಒಂದು 3.5 ಕೋಟಿ ಖರ್ಚು ಮಾಡಿ ಶಾಸಕರ ಅನುದಾನದಾಗ ಈಗ ಕಸ ವಿಂಗಡಣೆ ಮಾಡಿದ್ದೀರಿ. 4 ಥರ ವಿಂಗಡಣೆ ಮಾಡಿ ಒಂದೊಂದು ಥರ ಮಾಡಿ ಕೆರೆ ಭಾಗದಾಗ ಸ್ಥಳನೇ ರೋಡ್ ಇರಲಿಲ್ಲ, ತಾರ್ ಹಾಕ್ಸಿ ಅಲ್ಲೊಂದು ದೊಡ್ಡ ಘಟಕನೇ ಓಪನ್ ಮಾಡಿದ್ದೀವಿ. MRF ಘಟಕ ಮಾಡಿ ಅಲ್ಲಿ ಬೋರ್ ಹಾಕ್ಸಿ ಟೋಟ್ಲಾಗಿ ಎಲ್ಲಿ ಕಚರ ಎಲ್ಲ ಬೆಂಗಳೂರು ಸಾಗಿಸ್ತಾ ಇದ್ದದನ್ನ ಅತ್ತಿಬೆಲೆಗೆ ಅಂಗೀಕರಣ ಮಾಡಿ ವಿಂಗಡಣೆ ಮಾಡಿ ಸ್ವಚ್ಛಗೊಳಿಸ್ತಾ ಇದ್ದೀವಿ. UGD ಇದೇ ಥರ ಪ್ರಾಬ್ಲಮ್ ಇತ್ತು. ಮೊನ್ನೆ ವಿಧಾನಸೌಧನಾಗಿ ಅದು 4 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀರಿ. ಅದು ಅದೇ ಥರ UGD ಎಲ್ಲಂದರೆ ಅಲ್ಲಿ ಸ್ಮೆಲ್ಲು ಅದೆಲ್ಲ ಇರೋದ್ರಿಂದ ಇಲ್ಲಿಂದ ಡೆಂಪ್ ಮಾಡೋಕ್ಕೆ ಜಿಗ್ಲ ಹತ್ರ ಅದೊಂದು 4 ಕೋಟಿ ಮೊನ್ನೆ ಕ್ಯಾಬಿನೆಟ್ಗೆ ಇಟ್ಟು ಪಾಸ್ ಮಾಡಿ ಈಗ ಅದು ರೆಡಿ ಮಾಡಿದ್ದೀರಿ. ಮುಂಚೆಕ್ಕೆ ಇವಾಗ ನೋಡ್ತಾ ಇದ್ದರೆ ಇಂಪ್ರೂವ್ಮೆಂಟು ಜನಗಳು ಹೇಳ್ತಾರೆ ಅಷ್ಟೇ, ಗಾಡಿ ಕೂತಾರೆ ಟೂಲಾಗಿ ಎಲ್ಲದಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾಯಿದ್ರು. ನಮ್ಮ ಪುರಸಭೆಯಿಂದ ಚೀಫ್ ಸಪ್ರೇಟರ್ ಜವಾಬ್ದಾರಿಯಾಗ RO ಹೆಲ್ತ್ ಇನ್ಸ್ಪೆಕ್ಟರ್ ಜವಾಬ್ದಾರಿನಾಗ ಪ್ರತಿಯೊಂದು ಜಾಗದಾಗ ಒಬ್ಬೊಬ್ಬರು ನಿಲ್ಲಿಸಿ 500 ರೂಪಾಯಿ ಫೈನ್ ಹಾಕಿದ್ರಿ. ಯಾರು ಕಸ ಹಾಕ್ತಾರೆ ಗಾಡಿಗೆ ತಂದು ಬಿಸಾಕ್ಬಿಟ್ಟು ಹೋಗ್ತಾರೆ, 500 ರೂಪಾಯಿ ಯಾರು ರೆಕಮೆಂಡೇಷನೇ ಇಲ್ಲ. ಅದಾಗ ಪ್ರತಿಯೊಂದು ಏರಿಯಾಗ ಡ್ಯೂಟಿ ಇದ್ದಾಗ ನಮ್ಮ ಪುರಸಭೆ ವತಿಯಿಂದ ಅಲ್ಲಿ ನಿಲ್ಲಿಸೋದು ಹಿಂಗೆ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ, 500 ರೂಪಾಯಿ ಫೈನು. ಆ ಜವಾಬ್ದಾರಿ ಇರೋದ್ರಿಂದ ಸ್ವಲ್ಪ ಇವಾಗ ಆಲ್ಮೋಸ್ಟು 90 ಭಾಗ ಸರೋಗೈತೆ. ಆ ಥರ ಎಲ್ಲ ಯಾರು ನಮ್ಮ ರೆಕಮೆಂಡೇಷನೇ ಇಲ್ಲ. ಅದಕ್ಕೆ ನಾನಾದರೂ ಕೂಡ ಕಟ್ಟಬೇಕು ಆ ಥರ ಫೈನ್ ಮಾಡಿದ್ದಕ್ಕೆ ಈಗ ಎಲ್ಲೆಂದ್ರೆ ಅಲ್ಲಿ ಹಾಕ್ತಾರೆ, ಮರುಗಳಾಗ ಅಲ್ಲಿ ಇಲ್ಲಿ ಹಾಕ್ಕೊತಾರೆ. ಆದಷ್ಟು ಅವ್ರ ಮುಂದಿನ ದಿನಗಳಾಗ ಈ ಥರ ಮಾಡಿ ಕಂಪ್ನಿಯವ್ರು ಸಹಾಯ ತೊಗೊಂಡು ಇದು ನೋಡೋದು ನಮ್ಮ ಮುಕ್ಕಾಲೇಕರ ಜಾಗ ಐತೆ, ನಮ್ಮ ವಾಸವ ನಡೆದಂಗೆ ಸರ್ವೆ ನಂಬರು ನಮ್ಮ ಪುರಸಭೆದ ಕುಂಟೆಯಿಂದ ಬೇರೆಯವರು ಒಬ್ಬರು ಲೇಔಟ್ ಅವ್ರು ಮಾಡಿ ಇದನ್ನೆಲ್ಲ ರಾಮಾಯಣ ಮಾಡಿದರು. ಪುರಸಭೆ ವತಿಯಿಂದ ಮಂಜುನಾಥ್ ಚೀಫ್ ಆಫೀಸರ್ ಇದ್ದಾಗ ಅಂಗೀಕರಣ ಮಾಡಿ ಉಳಿಸ್ಕೊಂಡು ಇವತ್ತು ಈ ಜಾಗನ ಒಂದು ವಯಸ್ಸಾಗಿರೋರ್ಗೆ ಒಂದು ಪಾರ್ಕ್ ಥರ ಮಾಡಿ TVS ಅಂತ ಕಂಪ್ನಿಯವ್ರ ಜೊತೆಗೆ ಕರ್ಕೊಂಡು
ದೊಡ್ಡ ಪಾರ್ಕ್ ಹತ್ತು ಮೇಲೆ ಎಲ್ಲಿ ಇಲ್ಲ. ಪಡಾಲಂ ಕೆರೆ ಒಂದು ರೆಡಿ ಮಾಡಿದ್ದೀರಿ, ಅದು ಈ ಸ್ಥಳೀಯ ಭಾಗಕ್ಕೆ ಎಲ್ಲಿ ಜನ ಇಲ್ಲ. ಅದಕ್ಕೆ ಇಲ್ಲಿನೂ ರೆಡಿ ಮಾಡಿ ನಮ್ಮ ಚೀಫ್ ಆಫೀಸರ್ ಬಂದರೆ ನಮ್ಮ ಟೀಮ್ ಚೆಂದೈತೆ, ಆರ್ ಆಗ್ಬೋದು, ಹೆಲ್ತ್ ಮಿನಿಸ್ಟ್ರು ಎಲ್ಲ ಟೀಮ್ ಚೆಂದಾಗೈತೆ. ಅವ್ರಿಂದ ಎಲ್ಲರೂ ಸೇರಿ ಮುಂದಿನ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮುಗಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಆಗಲಿ. ಕಂಪನಿ ಕಡೆಯಿಂದ ಈ ರೀತಿ ಪರಿಸರ 80 ಸೀಟೀಸ್, ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ, 80 ಸೀಟೀಸ್ ಕಂಪನಿದು ಮಾಲೀಕ. ಈ ರೀತಿ ಈ ಏರಿಯಾದಲ್ಲಿ ಯಾವುದೇ ರೀತಿ ಅದು ಕ್ಲೀನಿಂಗ್ ಇದಕ್ಕಾಗಲಿ ಪರಿಸರ ನೀಟಾಗಿರೋದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಸಹಕಾರ ಇದೆ. ಇದು ಪುರಸಭೆಯಿಂದ ನಮಗೆ ಸಹಕಾರ ಇತ್ತು ಅಂದರೆ ನಾವಿನ್ನು ಚೆನ್ನಾಗಿ ಮೇಂಟೈನ್ ಮಾಡಿಸ್ಬೋದು. ನೀವು ಎಷ್ಟು ಗಿಡಗಳು ನೆಡೋದಕ್ಕೆ ಪ್ರಯತ್ನ ಮಾಡಿ? ಇವಾಗ 10 ಗಿಡ 100 ಇವತ್ತು 10 ಗಿಡ ನೆಟ್ಟಿದ್ದೀವಿ. ಇನ್ನು 100 ಗಿಡ ನೆಡಬೇಕು ಅಂತ ಪ್ಲಾನ್. ಎಲ್ಲ ನಾಗರಿಕರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಎಲ್ಲರಲ್ಲೂ ಒಂದು ಕೋರಿಕೆ ಅಂತಂದರೆ ಕಸನ ಎಲ್ಲಂದರೆ ಅಲ್ಲಿ ಬಿಸಾಡಬೇಡಿ, ಪರಿಸರನ ಹಾಳು ಮಾಡಬೇಡಿ. ಇದೊಂದು ರಿಕ್ವೆಸ್ಟ್ ಪುರಸಭೆ ಕಡೆಯಿಂದ, ದಯಮಾಡಿ ಸಹಕರಿಸಿ. ಥ್ಯಾಂಕ್ ಯು. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಸಹ ಕಸವನ್ನು 4 ವಿಧವಾಗಿ ಹೊಸ ರೂಲ್ಸ್ ಬಂದಿದೆ, SWM ರೂಲ್ಸ್ 2026. ಆ ಪ್ರಕಾರ ಕಸವನ್ನು ವಿಂಗಡಣೆ ಮಾಡಿ ನಮ್ಮ ಪುರಸಭೆ ವಾಹನಕ್ಕೆ ನೀಡಿ ಆ್ಯಂಡ್ ನಮ್ಮ ಅತ್ತಿಬೆಲೆಯನ್ನು ಸ್ವಚ್ಛ ನಗರವನ್ನಾಗಿ ಇಡಲು ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾರೆ. ಧನ್ಯವಾದಗಳು.